ಎಲ್ಲ ಮಾಹಿತಿಗಾಗಿ ಎಲೆಕ್ಷನ್ ಘೋಷಣೆ ಆಗ್ತಾ ಇದ್ದಂತೆ ಆಕಾಂಕ್ಷಿಗಳಲ್ಲಿ ಟೆನ್ಷನ್ ಶುರುವಾಗಿದೆ. ಅದರಲ್ಲೂ ಸ್ಪೆಷಲಿ ಬಿಜೆಪಿಯಲ್ಲಿ ಇನ್ನ ಅಥಣಿ ಟಿಕೆಟ್ಗೆ ಮಾಜಿ ಡಿಸಿಎಂ ಆಗಿರುವಂತ ಲಕ್ಷ್ಮಣ್ ಸವದಿ ವರ್ಸಸ್ ಹಾಲಿ ಬಿಜೆಪಿ ಶಾಸಕ ಮಹೇಶ್ ಕುಮಟಳ್ಳಿ ಮಧ್ಯೆ ಫೈಟ್ ನಡೀತಾ ಇದೆ. ಕುಮಟಳ್ಳಿಗೆ ಟಿಕೆಟ್ ಕೊಡಿಸ್ಲಿಕ್ಕೆ ರಮೇಶ್ ಜಾರಕಿಹೊಳಿ ಪಟ್ಟನ್ನ ಹಿಡಿದಿದ್ದಾರೆ. ಅವ್ರಿಗೆ ಟಿಕೆಟ್ ಕೊಟ್ರೆ ಅಷ್ಟೇ ನಾನು ಗೋಕಾಕ್ನಲ್ಲಿ ಚುನಾವಣೆಗೆ ನಿಂತ್ಕೊಳ್ತೀನಿ, ಇಲ್ಲಾಂದ್ರೆ ಚುನಾವಣೆ ರಾಜಕೀಯದಿಂದಲೇ ದೂರ ಸರಿತೀನಿ ಅಂತ ಹೇಳ್ತಾ ಇದ್ರು. ಒಂದು ಥ್ರೆಟ್ ಅನ್ನ ಪಾಸ್ ಮಾಡಿದ್ರು ರಮೇಶ್ ಜಾರಕಿಹೊಳಿ. ಇತ್ತ ಅಥಣಿಯಲ್ಲಿ ಲಕ್ಷ್ಮಣ್ ಸವದಿ ಸಭೆ ಮೇಲೆ ಸಭೆ ಮಾಡ್ತಾ ಇದ್ದಾರೆ. ಮತ್ತೆ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ. ಟಿಕೆಟ್ ಬೇಕು ಅಂತ ಅವರು ಪಟ್ಟನ್ನ ಹಿಡಿದಿದ್ದಾರೆ. ಬೆಂಬಲಿಗರು ಆಪ್ತರ ಜೊತೆ ಲಕ್ಷ್ಮಣ್ ಸವದಿ ಮೀಟಿಂಗ್ ಅನ್ನ ಮಾಡಿದ್ದಾರೆ. ಅಥಣಿ ಟಿಕೆಟ್ಗಾಗಿ ಕಾರ್ಯಕರ್ತರ ಮೂಲಕ ಒತ್ತಡ ತಂತ್ರವನ್ನ ಅನುಸರಿಸ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ರಮೇಶ್ ಜಾರಕಿಹೊಳಿ ವರ್ಸಸ್ ಲಕ್ಷ್ಮಣ್ ಸವದಿ ಒಳಜಗಳ ಸ್ಪಷ್ಟವಾಗಿ ಮೇಲ್ನೋಟಕ್ಕೂ ಕೂಡ ಕಾಣಿಸ್ತಾ ಇದೆ. ಮೊನ್ನೆ ಅಷ್ಟೇ ಅಲ್ಲಿ ವಿಜಯ ಸಂಕಲ್ಪ ಯಾತ್ರೆ ನಡೀತು. ಹಾಗೆ ಮುಖ್ಯಮಂತ್ರಿಗಳು ಗೋಕಾಕ್ ಒಂದು ಕ್ಷೇತ್ರಕ್ಕೆ ಹೋಗಿದ್ರು. ಆ ಸಂದರ್ಭದಲ್ಲಿ ಒಬ್ರು ನಾಯಕರು ಬಂದಿರಲಿಲ್ಲ. ಬಿಜೆಪಿಯ ಲಿಂಗಾಯತ ನಾಯಕರು ಲಕ್ಷ್ಮಣ್ ಸವದಿ, ಶಶಿಕಲಾ ಜೊಲ್ಲೆ ಸೇರಿದಂತೆ ಈರಣ್ಣ ಕಡಾಡಿ ಇವ್ರು ಯಾರು ಕೂಡ ಹೋಗಿರಲಿಲ್ಲ. ಅದರಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇತ್ತು ಯಾವ ರೀತಿಯಾಗಿ ಇವರ ಬಣ ರಾಜಕೀಯ ಇದೆ ಅಂತ. ಈಗ ಇಬ್ಬರ ಮುನಿಸನ್ನ ಶಮನ ಮಾಡ್ಲಿಕ್ಕೆ ಬಸನಗೌಡ ಪಾಟೀಲ್ ಯತ್ನಾಳ್ ಎಂಟ್ರಿ ಕೊಟ್ಟಿದ್ದಾರಾ ಅನ್ನುವಂತ ಪ್ರಶ್ನೆ ಇದೆ. ಬಿಕಾಸ್ ನಿರ್ಮಲ್ ಕುಮಾರ್ ಸುರಾನ ಜೊತೆ ಚಿಕ್ಕೋಡಿಗೆ ಯತ್ನಾಳ್ ಭೇಟಿಯನ್ನ ಕೊಟ್ಟಿದ್ರಂತೆ. ಚಿಕ್ಕೋಡಿ ವಿಭಾಗದ ಟಿಕೆಟ್ ಹಂಚಿಕೆ ಬಗ್ಗೆ ಅಭಿಪ್ರಾಯ ಸಂಗ್ರಹ ಮಾಡಲಿಕ್ಕೆ ಯತ್ನಾಳ್ಗೆ ಸೂಚನೆ ಕೊಟ್ಟಲಾಗಿದೆಯಂತೆ. ಚಿಕ್ಕೋಡಿ ಭಾಗದ ಮುಖಂಡರ ಅಭಿಪ್ರಾಯ ಸಂಗ್ರಹ ಮಾಡಲಿಕ್ಕೆ, ಟಿಕೆಟ್ ಬಗ್ಗೆ ನಿರ್ಧಾರ ಮಾಡಲಿಕ್ಕೆ ಅವರಿಗೆ ಸೂಚನೆ ನೀಡಲಾಗಿದೆ. ಆಕಾಂಕ್ಷಿಗಳು ಹಾಗೂ ಮುಖಂಡರ ಜೊತೆಗೆ ಸಭೆಯನ್ನ ಮಾಡಲಿದ್ದಾರೆ ಯತ್ನಾಳ್ ಹಾಗೂ ನಿರ್ಮಲ್ ಕುಮಾರ್ ಸುರಾರ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾರೆ. ಉಭಯ ನಾಯಕರ ಅಸಮಾಧಾನ ಶಮನ ಮಾಡ್ತಾರ ಯತ್ನಾಳ್ ಅಂತ ಪ್ರಶ್ನೆಗೆ ಉತ್ತರ ಸಿಗಬೇಕಾಗಿದೆ. ನಾಳೆ 31ನೇ ತಾರೀಕಿಗೆ ನನಗೆ ಚಿಕ್ಕೋಡಿ ಜಿಲ್ಲೆ ನಮ್ಮ ಪಕ್ಷದ ಪ್ರಕಾರ 2 ಜಿಲ್ಲೆ ಮಾಡಿದ್ವಿ ನಾವು, ಬೆಳಗಾವಿ ಮತ್ತು ಚಿಕ್ಕೋಡಿ. ಚಿಕ್ಕೋಡಿ ಜಿಲ್ಲೆ ಎಲ್ಲ ವಿಧಾನಸಭಾ ಕ್ಷೇತ್ರದ ಒಂದು ಅಭಿಪ್ರಾಯ ಸಂಗ್ರಹಕ್ಕೆ ನಿರ್ಮಲ್ ಕುಮಾರ್ ಸೋರಣ್ಣವರು ನಾನು ಹೋಗ್ತಾ ಇದ್ದೀವಿ. ಎಲ್ಲ ಕಡೆಯೂ ಈ ರೀತಿ ನಮ್ಮ ಪಕ್ಷದಿಂದ ಎಲ್ಲ ಜಿಲ್ಲೆಯಲ್ಲಿಯೂ ಇಬ್ಬಿಬ್ಬರು ಚುನಾವಣೆ ಯಾರು ಅಭ್ಯರ್ಥಿ ಮಾಡಬೇಕು, ಕಾರ್ಯಕರ್ತರ ಅಭಿಪ್ರಾಯನೂ ಜನರ ಅಭಿಪ್ರಾಯನೂ ಸಂಗ್ರಹ ಮಾಡಿ ಆದಷ್ಟು ಬೇಗನೆ ನಮ್ಮ ಪಕ್ಷದಿಂದ ಚುನಾವಣೆ ಅಭ್ಯರ್ಥಿಗಳು ಘೋಷಣೆ ಮಾಡ್ತಾರೆ. ಚಿಕ್ಕೋಡಿ ಭಾಗದಲ್ಲಿ ಜಾರಕಿಹೊಳಿಯವ್ರ ಸಮಸ್ಯೆ ಇಲ್ಲ, ಅಲ್ಲಿ ಯಾವ ಸಮಸ್ಯೆಗಳಿಲ್ಲ. ಅದು ಬೆಳಗಾವಿ ಭಾಗದಾಗಿವೆ. ಈ ಕಡೆ ಚಿಕ್ಕೋಡಿ ಭಾಗದಾಗ ಚಿಕ್ಕೋಡಿ ಅಥಣಿ ಎಲ್ಲ ನಾವು ನೋಡ್ತೀವಿ ಯಾರ್ಯಾರು ಅಲ್ಲಿ ಅಭಿಪ್ರಾಯ ಏನೈತಿ, ಕಾರ್ಯಕರ್ತರ ಅಭಿಪ್ರಾಯನೂ ಜನರ ಅಭಿಪ್ರಾಯನೂ. ನಾನಂತರೂ ಭಾಳ ಯಾವುದೇ ರೀತಿ ಪೂರ್ವಾಗ್ರಹ ಪೀಡಿತಾಗಿ ದ್ವೇಷಭರಿತವಾದಂಥ ಯಾವುದೇ ಭಾವನೆ ಇಟ್ಕೊಲಾರ್ದೇ ಕಾರ್ಯಕರ್ತರು ಏನು ಹೇಳ್ತಾರೆ, ಜನರ ಮನಸ್ಸಿನ ಏನಿದೆ ಅದನ್ನೇ ನಾವು ವರದಿ ಕೊಡ್ತೀವಿ. ನಾಳೆ